ಸರ್, ನೀವು ದೇವೇಗೌಡರ ರಾಜಕೀಯ ನಡೆಯನ್ನು ಅಷ್ಟು ವರ್ಷ ಹತ್ತರಿಂದ ನೋಡ್ಕೊಂಡು ಬಂದಂಥವ್ರು, BJP ಜೊತೆಗೆ ಒಂದು ಮೈತ್ರಿ ಮಾಡ್ಕೋತಾರೆ ಅನ್ನುವಂಥ ಒಂದು ನಿರೀಕ್ಷೆ ಏನಾದರೂ ಇತ್ತ ತಮಗೆ? ನನಗೆ ಅವರು ಇಲ್ಲಿವರೆಗೆ ನಡ್ಕೊಂಡಿದ್ದಂಥ ರೀತಿ ನೋಡಿದ್ರೆ BJP ಅವ್ರ ಜೊತೆ ಅಲಯನ್ಸ್ ಮಾಡ್ಕೋತಾರೆ ಅಂತ ಅನಿಸ್ತಿರ್ಲಿಲ್ಲ. ಬಟ್ ದೇವೇಗೌಡರು ಅವರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ, ಅವರ ಕುಟುಂಬ ರಾಜಕಾರಣಕ್ಕೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ, ನಾನೇ ಹೇಳಿದೆ ನನ್ನ ಮಗನಿಗೆ ಹೋಗಿ ಅಲಯನ್ಸ್ ಮಾಡ್ಕೊಳ್ತಾರೆ ಅಂತ ಹೇಳಿದೆ ಅಂತ ಅವರೇ ಹೇಳಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರು ಹಾಸನದಲ್ಲಿ ಅವ್ರ ಭಾಷಣದಲ್ಲಿ ಹೇಳಿದರು, JDS BJPಯ B ಟೀಮ್ ಅಂತ. ಅದಕ್ಕೆ ಏನು ಕೆಂಡಮಂಡಲ ಆಗ್ಬಿಟ್ಟಿದ್ರು. ನಾವು B ಟೀಮ್ ಅಲ್ಲ, BJPನ ನಾವು ಭಾಳ ವಿರೋಧ ಮಾಡ್ತೀವಿ, ತೀವ್ರವಾಗಿ ವಿರೋಧ ಮಾಡ್ತೀವಿ. ನಮಗೆ ಕಾಂಗ್ರೆಸ್ ಕಂಡ್ರೆ ಎಷ್ಟು ವಿರೋಧ ಇದೆಯೋ ಹಂಗೆ BJP ಕಂಡ್ರು ಕೂಡ ಅಷ್ಟೇ ವಿರೋಧ ಇದೆ ಅಂತ ಹೇಳ್ತಿದ್ದವರು. ಅದು ಒಂದು ಕೋಮುವಾದಿ ಪಕ್ಷ ಅಂತ ಹೇಳ್ತಿದ್ರು. ನಾನು ಮುಂದಿನ ಜನ್ಮ ಅಂತ ಇದ್ದರೆ ಮುಸಲ್ಮಾನ ಆಗ್ಬಿಡ್ತೀನಿ ಅಂತ ಹೇಳಿದವರು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿಬಿಟ್ರೆ, ಈಗ 2019ರಲ್ಲಿ ಹೇಳಿದ್ದದು, ಪ್ರಧಾನಮಂತ್ರಿ ಆಗ್ಬಿಟ್ರೆ ನಾನು ಈ ದೇಶ ಬಿಟ್ಟುಬಿಡ್ತೀನಿ ಅಂತ ಹೇಳಿದವರು. ಈಗ ಅವ್ರ ಜೊತೆ ಸೇರೋರೆ ಅಂತಂದರೆ ಕೇವಲ ಸ್ವಾರ್ಥಕ್ಕೋಸ್ಕರ, ಅವರ ಪಕ್ಷದ ಉಳಿವಿಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥ